ಇವತ್ತು ನಾವು ಬೆಳಗ್ಗೆ ಕಮಿಷನರ್ ಫೋನ್ ಮಾಡ್ತೀವಿ, ಕಮಿಷನರ್ ಫೋನ್ ಮಾಡ್ತೀವಿ. ಎಲ್ಲ ಗೋಮಾಳ ಜಮೀನಿನಲ್ಲಿ ಬರ್ತಾ ಇದ್ದಾರೆ, ಗೋಮಾಳ ಕಿತ್ಕೊಂಡು ಬೀದಿಗೆ ಬಂದಿದ್ದಾರೆ, ಬೀದಿಯಲ್ಲಿ ಬರ್ತಾ ಇದ್ದಾರೆ ಜನ. ದಯವಿಟ್ಟು ಅವ್ರು ತೊಂದರೆ ಕೊಡ್ಬೇಡಿ ಸರ್. ಇನ್ಯಾರೋ ಅಸೋಸಿಯೇಷನ್ ಅವನು ಏನೋ ಉಮಾಶಂಕರ್ ಅಂತ ಹೇಳ್ಬಿಟ್ಟು, ಉಮಾಶಂಕರ್ ಅಂತ ಅಸೋಸಿಯೇಷನ್ ಅವನು ನಾವ್ ಬಂದು ಸಾರ್ ಇದು ನ್ಯಾಯ ಸರ್, ಇದು ನಮ್ಗೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಬಡವರಿಗೆ ಒಪ್ಕೋದಕ್ಕೆ, ಹೈಕೋರ್ಟ್ ಆದೇಶ ಇದೆ. ದಯವಿಟ್ಟು ನೀವು ಯಾಕೆ ಈ ತರ ಮಾಡಬಾರ್ದು, ದಾಖಲೆ ಸಮೇತ ನೋಡಿ. ಬಡವರಿಂದ ಎಬ್ಬರಿಸ್ಬಿಟ್ಟು ನೀವು ಈ ತರ ಇದ್ ಮಾಡಿ ಅಂತ ಹೇಳಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದಾರ? ನಿಮ್ಗೇನಾದ್ರು ಪರ್ಮಿಷನ್ ಕೊಟ್ಟಿದ್ರೆ ಕೊಡಿ ಅಂತ. ಆಗ ರಮೇಶ್ ರೆಡ್ಡಿ ಅವ್ರ ಬಂದ್ಬಿಟ್ಟು ಅವ್ರಿಬ್ರು ಗೇಟ್ ಹತ್ರ ನಿಂತ್ಕೊಂಡು ಹೊಡೆದ ನಾವಿದ್ದೀವಿ, ಮಾವಿ ನನ್ ಮಕ್ಳು ಇವ್ರು ಹೊಡೆದು ಓಡ್ಸೋ ಇಲ್ಲಿಂದ ನಮ್ ಗೇಟ್ ಹತ್ರ ಬಂದಾಗ ಎಷ್ಟು ಧೈರ್ಯ ಅಂತ ಹೇಳ್ಬಿಟ್ಟು ಅವ್ನು ಯಾರೋ ಉಮಾಶಂಕರನ್ ಅವನು ಕ್ಯಾಮ್ರಾ ಇದೆ ಚೆಕ್ ಮಾಡ್ಕೊಳ್ಳಿ, ಇಲ್ಲೇ ನಿಂತ್ಕೊಂಡಿರ್ತೀವಿ. ಅವನ್ ಏಕಾಏಕಿ ನಮ್ ಮೇಲೆ ಹಲ್ಲೆ ಮಾಡ್ತಾನೆ, ರಕ್ತ ಹೋಗುತ್ತೆ. ಎಲ್ಲ ಸುಮಾರು 100 ಜನ, ಒಂದು 200-300 ಜನ 500 ಜನ ಇದಾರೆ ಇಲ್ಲಿ, ಎಲ್ಲ ನೋಡ್ತಾ ಇದ್ರು. ಏಕಾಏಕಿ ನಾನು ನೋಡ್ದ ಒಂದ್ ಲೀಡರ್ ಹೊಡೆದಿದ್ದಾರೆ ಅಂತ ಕಾರ್ಯಕರ್ತರೆಲ್ಲ ಅವನ್ಗೂ ಎಲ್ಲ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ. ಅವನು ಇವತ್ತು ಎಷ್ಟೋ ಸಾವಿರಾರು ಜನ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ನಾನು ನ್ಯಾಯ ಕೇಳಕ್ ಬಂದಿದ್ದೀನಿ. ನಾನು ಇವತ್ತು ಏಕಾಏಕಿ ಒಂದು ಲೀಡರ್ ಅಂತ ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಇವರು ಬಂದ್ಬಿಟ್ಟು ನಾನು MLA ಕಟ್ಟವನು, ನಾನು MLAಗೆ ನಾನು ಹೇಳ್ದಂಗೆ ಕೇಳೋದು, MLA ನಾನು ಹೇಳ್ದಂಗೆ ಕೇಳ್ಬೇಕು, ನಾನು ಹೇಳಿದ್ದೆ ನಡಿಬೇಕು ಅಂತ ಹೇಳ್ಬಿಟ್ಟು ಏಕಾಏಕಿ ಅವ್ರ ಮೇಲೆ ಅವ್ರ MLA ಬಲಗೈ ಅವರು ಬಂಟರು ಅಂತ BNB ಕುಟುಂಬದವ್ರು ಇವತ್ತು ಹಲ್ಲೆ ಮಾಡಿಸಿ ದಲಿತರನ್ನ ದೌರ್ಜನ್ಯ ಮಾಡಿದ್ದಾರೆ. ಇದು ನ್ಯಾಯ ಸಿಗೋವರೆಗೂ ಇದು ರಾಜ್ಯಾದ್ಯಂತ ಹೋರಾಟ ಆಗುತ್ತೆ. ಇದು ಪಾಪ ಎಷ್ಟು ಜನ ಇವತ್ತು ಬೀದಿಗೆ ಹೋಗ್ತಾರೆ, ಅವ್ರಿಗೆ ನಾನು ಬಿಡೋದಿಲ್ಲ. ನನ್ ಪ್ರಾಣ ಹೋದ್ರು ಪರವಾಗಿಲ್ಲ, ಇವ್ರಿಗೆ ಪಾಪ ಬಡವರು ಅನ್ಯಾಯ ಆಗೋದಕ್ಕೆ ನಾನು ಬಿಡೋದಿಲ್ಲ. ಏನೇ ಆಗ್ಲಿ ಬಿಡಲ್ಲ, ನಾವು ಹೋರಾಟ ಮಾಡ್ತೀವಿ.